ನೀನ್ ಮ್ಯಾನೇಜ್ ಮಾಡಬೇಡಪ್ಪ ರೇ. ನಿನ್ಗೆ ಎಷ್ಟು ವಯಸ್ಸು ಈಗ? ನಾನು 10ನೇ ವರ್ಷಕ್ಕೆ ಬಂದವನು. ಇವೆಲ್ಲ ಮಾಡಿನೇ ನಾನು ಬಂದಿರೋದು. ಅಲ್ಲೇ ಕೂತಿರ್ಸು ಡಾಕ್ಟ್ರನ್ನ. ಕಟ್ ಮಾಡಬೇಕು, ಮಡ್ಚಿದ್ದು ಅವ್ರು ತಗೊಳಲ್ಲ. ಬೆಂಡು ಮಾಡೋ ನಿನ್ಗೆ ಇನ್ನೂ ಬುದ್ಧಿ ಬರಲ್ಲ. ಮೀಡಿಯಾದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ. ಅವ್ರು ತೋರಿಸಲ್ಲ, ಅವ್ರು ಅದಾದರೆ ಎತ್ತು ಬಿಡ್ತಾರೆ ಪೂರ್ತಿ. ಒಬ್ಬರನ್ನೊಬ್ಬರು ಹೈಲೈಟ್ ಮಾಡಲ್ಲ ಅವರು. ಆತ್ಮೀಯ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ನೋಡಪ್ಪ. ಈ ಒಂದು ಮಾಧ್ಯಮಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪ್ರಾರ್ಥನೆ ಇಲ್ಲ ಆಗಮಿಸಿರುವಂತಹ ಎಲ್ಲ ಬಂಧುಗಳಿಗೂ ಹಾಗೂ ಛಾಯಾಗ್ರಾಹಕ ಬಂಧುಗಳಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಿದ್ದೇನೆ. ಈ ಒಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರು ಹಾಗೂ ಶಾಸಕರಾದ ಮಾನ್ಯ ಆರ್ ಅಶೋಕ್ ಅವರು. ಅವರಿಗೂ ಸ್ವಾಗತವನ್ನು ಕೊಡ್ತಿದ್ದೀನಿ. ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪಿ ರಾಜಿ ಅವರಿಗೂ ಆಧಾರದ ಸ್ವಾಗತವನ್ನು ಕೊಡ್ತಿದ್ದೀನಿ. ಅಶ್ವತ್ಥನಾರಾಯಣ್ ಬರ್ತಾರೆ, ಅವ್ರಿಗೆ ಹೇಳ್ಬಿಟ್ಟು. ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರಾದ ಅಶ್ವಥ್ ನಾರಾಯಣ್ ಅವರು ಇನ್ನೇನು ಜಾಯ್ನ್ ಆಗ್ಲಿಕ್ಕಿದ್ದಾರೆ. ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಅಲ್ಲೇ ಇರುಗೋರು ಬರಬೇಡ ನೀನು. ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಎಷ್ಟೊತ್ತು ಕಾದು 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 ಶಬರಿ ಅಂತ ಕಾದು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೂ ಮುಖ್ಯ ವಕ್ತಾರರು, ರಾಜ್ಯ ಮುಖ್ಯ ವಕ್ತಾರರಾದಂತಹ ಅಶ್ವಥ್ ನಾರಾಯಣ ಅವರಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ಈಗ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಆರ್ ಅಶೋಕ್ ಅವರು ಮಾತಾಡಬೇಕಂತ ಕೇಳಿಕೊಳ್ತಾ ಇದ್ದೀನಿ. ನೀನ್ ಮ್ಯಾನೇಜ್ ಮಾಡಬೇಡಪ್ಪ ರೇ. ನಿನ್ಗೆ ಎಷ್ಟು ವಯಸ್ಸು ಈಗ? ನಾನು 10ನೇ ವರ್ಷಕ್ಕೆ ಬಂದವನು. ಇವೆಲ್ಲ ಮಾಡಿನೇ ನಾನು ಬಂದಿರೋದು. ಅಲ್ಲೇ ಕೂತಿರ್ಸು ಡಾಕ್ಟ್ರನ್ನ. ಕಟ್ ಮಾಡಬೇಕು, ಮಡ್ಚಿದ್ದು ಅವ್ರು ತಗೊಳಲ್ಲ. ಬೆಂಡು ಮಾಡೋ ನಿನ್ಗೆ ಇನ್ನೂ ಬುದ್ಧಿ ಬರಲ್ಲ. ಮೀಡಿಯಾದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ. ಅವ್ರು ತೋರಿಸಲ್ಲ, ಅವ್ರು ಅದಾದರೆ ಎತ್ತು ಬಿಡ್ತಾರೆ ಪೂರ್ತಿ. ಒಬ್ಬರನ್ನೊಬ್ಬರು ಹೈಲೈಟ್ ಮಾಡಲ್ಲ ಅವರು. ಆತ್ಮೀಯ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ನೋಡಪ್ಪ. ಈ ಒಂದು ಮಾಧ್ಯಮಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪ್ರಾರ್ಥನೆ ಇಲ್ಲ ಆಗಮಿಸಿರುವಂತಹ ಎಲ್ಲ ಬಂಧುಗಳಿಗೂ ಹಾಗೂ ಛಾಯಾಗ್ರಾಹಕ ಬಂಧುಗಳಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಿದ್ದೇನೆ. ಈ ಒಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರು ಹಾಗೂ ಶಾಸಕರಾದ ಮಾನ್ಯ ಆರ್ ಅಶೋಕ್ ಅವರು. ಅವರಿಗೂ ಸ್ವಾಗತವನ್ನು ಕೊಡ್ತಿದ್ದೀನಿ. ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪಿ ರಾಜಿ ಅವರಿಗೂ ಆಧಾರದ ಸ್ವಾಗತವನ್ನು ಕೊಡ್ತಿದ್ದೀನಿ. ಅಶ್ವತ್ಥನಾರಾಯಣ್ ಬರ್ತಾರೆ, ಅವ್ರಿಗೆ ಹೇಳ್ಬಿಟ್ಟು. ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರಾದ ಅಶ್ವಥ್ ನಾರಾಯಣ್ ಅವರು ಇನ್ನೇನು ಜಾಯ್ನ್ ಆಗ್ಲಿಕ್ಕಿದ್ದಾರೆ. ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಅಲ್ಲೇ ಇರುಗೋರು ಬರಬೇಡ ನೀನು.
ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಎಷ್ಟೊತ್ತು ಶಾಸಕರಾದ ಕಾದು 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 ಶಬರಿ ಅಂತೆ ಕಾದು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೊಡ್ತಿದ್ದೀನಿ. ಹಾಗೂ ಮುಖ್ಯ ವಕ್ತಾರರು, ರಾಜ್ಯ ಮುಖ್ಯ ವಕ್ತಾರರಾದಂಥ ಅಶ್ವಥ್ ನಾರಾಯಣ ಅವರಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ಈಗ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಆರ್ ಅಶೋಕ್ ಅವರು ಮಾತಾಡಬೇಕಂತ ಕೇಳಿಕೊಳ್ತಾ ಇದ್ದೀನಿ. ನೀನ್ ಮ್ಯಾನೇಜ್ ಮಾಡಬೇಡಪ್ಪ ರೇ. ನಿನ್ಗೆ ಎಷ್ಟು ವಯಸ್ಸು ಈಗ? ನಾನು 10ನೇ ವರ್ಷಕ್ಕೆ ಬಂದವನು. ಇವೆಲ್ಲ ಮಾಡಿನೇ ನಾನು ಬಂದಿರೋದು. ಅಲ್ಲೇ ಕೂತಿರ್ಸು ಡಾಕ್ಟ್ರನ್ನ. ಕಟ್ ಮಾಡಬೇಕು, ಮಡ್ಚಿದ್ದು ಅವ್ರು ತಗೊಳಲ್ಲ. ಬೆಂಡು ಮಾಡು, ನಿನ್ಗೆ ಇನ್ನೂ ಬುದ್ಧಿ ಬರಲ್ಲ. ಮೀಡಿಯಾದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡಿ ಅವ್ರು ತೋರಿಸಲ್ಲ. ಅವ್ರು ಅದಾದರೆ ಎತ್ತು ಬಿಡ್ತಾರೆ ಪೂರ್ತಿ. ಒಬ್ಬರನ್ನೊಬ್ಬರು ಹೈಲೈಟ್ ಮಾಡಲ್ಲ ಅವರು. ಬಿಡಲ್ಲ ಅವನು ಕರೆಸ್ತಾನೆ. ಆತ್ಮೀಯ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ನೋಡಪ್ಪ. ಈ ಒಂದು ಮಾಧ್ಯಮಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪ್ರಾರ್ಥನೆ ಇಲ್ಲ ಆಗಮಿಸಿರುವಂತಹ ಎಲ್ಲ ಬಂಧುಗಳಿಗೂ ಹಾಗೂ ಛಾಯಾಗ್ರಾಹಕರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಿದ್ದೇನೆ. ಈ ಒಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರು ಹಾಗೂ ಶಾಸಕರಾದ ಮಾನ್ಯ ಆರ್ ಅಶೋಕ್ ಅವರು. ಅವರಿಗೂ ಸ್ವಾಗತವನ್ನು ಕೊಡ್ತಿದ್ದೀನಿ. ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪಿ ರಾಜೀವ್ ಅವರಿಗೂ ಆಧಾರದ ಸ್ವಾಗತವನ್ನು ಕೊಡ್ತಿದ್ದೀನಿ. ಅಶ್ವಥ್ ನಾರಾಯಣ್ ಬರ್ತಾರೆ, ಅವ್ರಿಗೆ ಹೇಳ್ಬಿಡು. ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರಾದ ಅಶ್ವಥ್ ನಾರಾಯಣ್ ಅವರು ಇನ್ನೇನು ಜಾಯ್ನ್ ಆಗ್ಲಿಕ್ಕಿದ್ದಾರೆ. ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಅಲ್ಲೇ ಇರು ಗುರು, ಬರಬೇಡ ನೀನು. ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಎಷ್ಟೊತ್ತು ಕಾದು 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 ಶಬರಿ ಅಂತೆ ಕಾದು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೊಡ್ತಿದ್ದೀನಿ. ಹಾಗೂ ಮುಖ್ಯ ವಕ್ತಾರರು, ರಾಜ್ಯ ಮುಖ್ಯ ವಕ್ತಾರರಾದಂಥ ಅಶ್ವಥ್ ನಾರಾಯಣ ಅವರಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ಈಗ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಆರ್ ಅಶೋಕ್ ಅವರು ಮಾತಾಡಬೇಕಂತ ಕೇಳಿಕೊಳ್ತಾ ಇದ್ದೀನಿ. ನೀನ್ ಮ್ಯಾನೇಜ್ ಮಾಡಬೇಡಪ್ಪ ರೇ. ನಿನ್ಗೆ ಎಷ್ಟು ವಯಸ್ಸು ಈಗ? ನಾನು 10ನೇ ವರ್ಷಕ್ಕೆ ಬಂದವನು. ಇವೆಲ್ಲ ಮಾಡಿನೇ ನಾನು ಬಂದಿರೋದು. ಅಲ್ಲೇ ಕೂತಿರ್ಸು ಡಾಕ್ಟ್ರನ್ನ. ಕಟ್ ಮಾಡಬೇಕು, ಮಡ್ಚಿದ್ದು ಅವ್ರು ತಗೊಳಲ್ಲ. ಬೆಂಡು ಮಾಡು, ನಿನ್ಗೆ ಇನ್ನೂ ಬುದ್ಧಿ ಬರಲ್ಲ. ಮೀಡಿಯಾದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡಿ ಅವ್ರು ತೋರಿಸಲ್ಲ. ಅವ್ರು ಅದಾದರೆ ಎತ್ತು ಬಿಡ್ತಾರೆ ಪೂರ್ತಿ. ಒಬ್ಬರನ್ನೊಬ್ಬರು ಹೈಲೈಟ್ ಮಾಡಲ್ಲ ಅವರು. ಬಿಡಲ್ಲ ಅವನು ಕರೆಸ್ತಾನೆ. ಆತ್ಮೀಯ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ನೋಡಪ್ಪ. ಈ ಒಂದು ಮಾಧ್ಯಮಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪ್ರಾರ್ಥನೆ ಇಲ್ಲ ಆಗಮಿಸಿರುವಂತಹ ಎಲ್ಲ ಬಂಧುಗಳಿಗೂ ಹಾಗೂ ಛಾಯಾಗ್ರಾಹಕರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಿದ್ದೇನೆ. ಈ ಒಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ನಮ್ಮ
ವಿರೋಧ ಪಕ್ಷದ ನಾಯಕರು ಹಾಗೂ ಶಾಸಕರಾದ ಮಾನ್ಯ ಆರ್ ಅಶೋಕ್ ಅವರಿಗೂ ಸ್ವಾಗತವನ್ನು ಕೊಡ್ತಿದ್ದೀನಿ. ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪಿ ರಾಜೀವ್ ಅವರಿಗೂ ಆಧಾರದ ಸ್ವಾಗತವನ್ನು ಕೊಡ್ತಿದ್ದೀನಿ. ಅಶ್ವಥ್ ನಾರಾಯಣ್ ಬರ್ತಾರೆ, ಅವ್ರಿಗೆ ಹೇಳ್ಬಿಡಿ. ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರಾದ ಅಶ್ವಥ್ ನಾರಾಯಣ್ ಅವರು ಇನ್ನೇನು ಜಾಯ್ನ್ ಆಗ್ಲಿಕ್ಕಿದ್ದಾರೆ, ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಅಲ್ಲೇ ಇರು ಗುರು, ಬರಬೇಡ ನೀನು. ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಎಷ್ಟೊತ್ತು ಕಾದು 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 ಶಬರಿ ಅಂತೆ ಕಾದು ಆಗಮಿಸಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೊಡ್ತಿದ್ದೀನಿ. ಹಾಗೂ ಮುಖ್ಯ ವಕ್ತಾರರು, ರಾಜ್ಯ ಮುಖ್ಯ ವಕ್ತಾರರಾದಂತಹ ಅಶ್ವಥ್ ನಾರಾಯಣ ಅವರಿದ್ದಾರೆ, ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ಈಗ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಆರ್ ಅಶೋಕ್ ಅವರು ಮಾತಾಡಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.